ಇವತ್ತು ಕೋವಿಡ್ ವಿಚಾರದ ಬಗ್ಗೆ ರಚನೆಯಾದಂಥ ಸಚಿವ ಸಂಪುಟದ ಉಪಸಮಿತಿ ಪ್ರಥಮ ಸಭೆಯನ್ನು ಈಗ ತಾನೇ ನಡೆಸಿದ್ದೇವೆ. ಈ ಸಭೆಯಲ್ಲಿ ನಮ್ಮ ಹಿರಿಯ ಸಚಿವರಾದಂಥ ಡಾಕ್ಟರ್ ಮಹದೇವಪ್ಪನವರು, ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು, ನಮ್ಮ ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ಮತ್ತು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ರವಿ ಅವರು ಮತ್ತು ಅನ್ಯ ಸದಸ್ಯರುಗಳು ಎಲ್ಲರೂ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತಿನ ಒಂದು ಸಂದರ್ಭದಲ್ಲಿ ಮುಂದಿನ ಏನೇನು ಕ್ರಮಗಳು ನಾವು ತಗೊಳ್ಬೇಕು ಅಂತ ನಾವು ಎಲ್ಲ ವಿಷಯಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ಏನಾಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಏನಾಗ್ತದೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಪಡ್ಕೊಂಡು ಇವತ್ತಿನ ದಿವಸ ನಾವು ಅನೇಕ ವಿಷಯಗಳು ಚರ್ಚೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ನಾವು ಪ್ರಥಮ ದಿವಸದಿಂದ ಹೇಳ್ತಾ ಇದ್ದೋ ಈ ಕೋವಿಡ್ ಈ ಸಲ ಏನು ಕೊರೋನಾ ವೈರಸ್ ಬಂದಿದೆ ಅದು ಹೊಸ ಒಂದು ಉಪತಳಿ JN.1 ಅದು ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ನಾವು ಮೊದಲಿಂದನೂ ಹೇಳ್ತಾ ಇದ್ದೋ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ಭಾಳಷ್ಟು ಕಡೆ ಹರಡಿದೆ ಮತ್ತು ನಮ್ಮ ದೇಶದಲ್ಲೂ ಕೂಡ ಬೇರೆ ಬೇರೆ ಕಡೆ ಇದನ್ನು ಪತ್ತೆ ಹಚ್ಚಿದ್ರು. ಗೋವಾ, ಕೇರಳ ಅಲ್ಲೆಲ್ಲ ಈ JN.1 ಬಂದಿದೆ ಅಂತಂದರೆ ಹೇಳ್ತಾ ಇದ್ರು. ಸೊ ನಾವು ನಿಮ್ಮ ಜೊತೆ ಎಲ್ಲ ಹಿಂದೆ ಎಲ್ಲ ಹೇಳಿದಾಗ ಈ ಒಂದು ಕೊರೋನಾ ವೈರಸ್ JN.1 ಹೆಚ್ಚು ಕಡಿಮೆ ಇದೇ ಇರಬೇಕು ಅಂತ ನಮಗೂ ಸಂಶಯ ಇದೆ ಅಂತ ಹೇಳಿ ಇದನ್ನು ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿ ನಾವು ಕೂಡ ತಿಳ್ಕೊಳ್ತೀವಿ ಅಂತ ಹೇಳಿದ್ದು. ಆದರೆ ನಿನ್ನೆ ನಾವು ಕಳಿಸಿರ್ತಕ್ಕಂಥ ಕೆಲವು ಸ್ಯಾಂಪಲ್ಸ್ ಏನಿತ್ತು ಅದರಲ್ಲಿ ಸುಮಾರು 60 ಸ್ಯಾಂಪಲ್ಗಳಲ್ಲಿ 34 ಈ JN.1 ಮತ್ತು JN.1.1 ಅದರಲ್ಲೇ ಒಂದು ಸಣ್ಣ ವೇರಿಯೇಷನ್ ಇದೆ. ಆ ಎರಡು ಸೇರಿ 34 ಪಾಸಿಟಿವ್ ಬಂದಿರತಕ್ಕಂಥದ್ದು ನಿಮಗೆಲ್ಲ ಕೂಡ ನಿನ್ನೆನೇ ಆ ಮಾಹಿತಿ ಬಂದಿದೆ. ಸೊ ಅದರಿಂದ ಇದೇನು ಆಶ್ಚರ್ಯ ಪಡುವಂಥ ವಿಷಯ ಏನೂ ಅಲ್ಲ, ಅಥವಾ ಇದರಿಂದ JN.1 ಬಂದಿದೆ ಅಂತ ನಾವು ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ದಿಸ್ ಇಸ್ ನಥಿಂಗ್, ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ದಿಸ್ ವಾಸ್ ದ ವೇರಿಯಂಟ್ ಅಂತ. ಸೊ ಈ JN.1 ಬಗ್ಗೆ WHO ಅವರು ಹೇಳಿದ್ದಾರೆ, ಇದು ಇಟ್ಸ್ ಎ ವೇರಿಯಂಟ್ ಆಫ್ ಇಂಟ್ರೆಸ್ಟ್. ಅಂದರೆ ಇದು ಬಹಳ ನೀವು ಆತಂಕ ಪಡಬೇಕಾಗಿಲ್ಲ ಅಂತ WHO ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಅದೇ ಮಾರ್ಗಸೂಚಿ ಅವ್ರದ್ದು ಇದೆ. ಇದರಿಂದ ತುಂಬ ನಮಗೆ ಬಹಳ ಅಪಾಯ ಆಗುತ್ತೆ, ಬಹಳ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಎಲ್ಲೂ ಕೂಡ ಆ ಥರ ಅಡ್ವೈಸರಿ ನಮಗೆ ಬಂದಿಲ್ಲ. ಸೊ ಅದು ಒಂದು ರೀತಿಯಾಗಿ ನಮಗೆ ಸಮಾಧಾನಕರವಾದಂಥ ವಿಷಯ. ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಎಡವಬಾರ್ದು, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ, ನಮ್ಮ ಸಚಿವರುಗಳು, ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಎಲ್ಲರ ಜೊತೆ ನೀವುಗಳು ಕೂಡ ಅಷ್ಟೇ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ, ಮಾಧ್ಯಮದವರು. ಸೊ ಇದನ್ನು ನಾವೆಲ್ಲೂ ಕೂಡ ಹಿಂದೆ ಆದಂಥ ತಪ್ಪುಗಳಾಗಬಾರ್ದು ಅಂತ ಏನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಸ್ಪಷ್ಟ ಒಂದು ಆದೇಶ ಕೊಟ್ಟಿದ್ದಾರೆ. ಅದರ ಅನುಸಾರವಾಗಿ ನಾವು ಎಲ್ಲರೂ ಒಟ್ಟಿಗೆ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈಗ ನಾವು ಹೇಳಿದ್ದು 5,000 ಟೆಸ್ಟ್ ಪ್ರತಿದಿನ ನಮಗೆ ಶನಿವಾರದಿಂದ ಆಗಬೇಕು ಅಂತ ಹೇಳಿದ್ದು. ಆದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ತಡ ಆಗಿತ್ತು. ನಿನ್ನೆ 3,200 ಹತ್ರ ನಾವು ಟೆಸ್ಟ್ಗಳು ಮಾಡಿದ್ದೇವೆ. ಇವತ್ತು ಖಂಡಿತವಾಗಿಯೂ ಅದು 5,000 ಮುಟ್ತೀವಿ. ಎಲ್ಲ ಕಡೆ ನಮ್ಮ ಏನೇನು ಅಗತ್ಯ ಇರುವಂಥ ಕಿಟ್ಸ್ ಇದೆ ಅದೆಲ್ಲ ಜಿಲ್ಲಾದ್ಯಂತ, ತಾಲೂಕಾದ್ಯಂತ ಅದನ್ನು ವಿತರಣೆ ಮಾಡಿದ್ದೀವಿ. ಸೊ ಅದನ್ನು ಇವತ್ತಿಂದ ಹೆಚ್ಚು ಟೆಸ್ಟ್ಗಳಾಗೋದಕ್ಕೆ ಪ್ರಾರಂಭ ಆಗ್ತದೆ. ಅದರಲ್ಲಿ ಎಲ್ಲೆಲ್ಲಿ ಹೆಚ್ಚು ಇನ್ಫೆಕ್ಷನ್ಸ್ ಆಗ್ತಾಯಿದೆ ಅಂತ ಗೊತ್ತಾಗೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮತ್ತು ಈ ಜಿನೋಮ್ ಸೀಕ್ವೆನ್ಸಿಂಗ್ ಕೂಡ ನಾವು ಇನ್ನೂ ಎಲ್ಲೆಲ್ಲಿ ಮಾಡಬೇಕು ಅದನ್ನು ಕೂಡ ನಾವು ಮುಂದುವರಿಸ್ತೀವಿ. ಯಾಕಂದರೆ ಅದು ನಮಗೆ ಈ ಡೇಟಾ ನಮಗೆ ಭಾಳ ಇಂಪಾರ್ಟೆಂಟು. ಆ ಡೇಟಾ ತೊಗೊಳ್ತಕ್ಕಂಥದ್ದು ಮಾಡ್ತೀವಿ. ಸೊ ಇದನ್ನು ನಾವು ಮಾಡೋದಕ್ಕೆ 5,000ಕ್ಕೆ ನಾವು ಖಂಡಿತ ಇವತ್ತಿಂದ ಮುಟ್ತೀವಿ. ಮತ್ತು ಇವತ್ತಿನ ಮಾಹಿತಿ ಪ್ರಕಾರ ನಾವು ನಿಮ್ಗೆ ಹೇಳಬೇಕಾದ್ರೆ ಇಡೀ ದೇಶದಲ್ಲಿ ಸುಮಾರು 4,110 ಆ್ಯಕ್ಟಿವ್ ಕೇಸಸ್ ಇದೆ ಆ್ಯಸ್ ಆಫ್ ಎಸ್ಟರ್ಡೇ.
ಅದರಲ್ಲಿ 3096 ಕೇರಳ ಮತ್ತು ಕರ್ನಾಟಕದಲ್ಲಿ 436. ಇನ್ನು ಉಳಿದಿರೋ ರಾಜ್ಯಗಳಲ್ಲಿ ಕಮ್ಮಿ ಇದೆ. ಆದರೆ ಇದರಲ್ಲಿ ವಿಶೇಷವಾದದ್ದು ಏನು ಗಮನಿಸಬೇಕಂದ್ರೆ ಕರ್ನಾಟಕ ಮತ್ತು ಕೇರಳ ಮಾತ್ರ ಹೆಚ್ಚು ಟೆಸ್ಟ್ ಮಾಡ್ತಾ ಇರುವಂಥದ್ದು. ಬೇರೆ ರಾಜ್ಯಗಳು ನಮ್ಮ ಥರ ಈ ಥರ ಟೆಸ್ಟಿಂಗ್ ಮಾಡ್ತಾ ಇಲ್ಲ. ಸೊ ಅಲ್ಲಿ ಮಾಡಿದ್ರೆ ಅವ್ರದ್ದು ಕೂಡ ಹೆಚ್ಚಾಗ್ಬೋದು. ಬಟ್ ವಾಟ್ ಎವರ್ ಇಟ್ ಇಸ್, ನಮ್ಮಲ್ಲಿ ಟೆಸ್ಟ್ ಹೆಚ್ಚು ಮಾಡ್ತಾ ಇದ್ದೀವಿ. ಸೊ ಇದರಿಂದ ಈ ಥರದ ಫಿಗರ್ಸ್ ಇದೆ. ಸೊ ಇದರಲ್ಲಿ ನಾವು ಯಾರ್ಯಾರು ಈ ಪಾಸಿಟಿವ್ ಆಗಿದ್ದಾರೆ ಅದರಲ್ಲಿ 436ರಲ್ಲಿ 400 ಜನ ಅವ್ರ ಮನೆಗಳಲ್ಲೇ ಇದ್ದಾರೆ, ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಮತ್ತು ಹಾಸ್ಪಿಟಲಲ್ಲಿ 36 ಜನ ಇದ್ದಾರೆ. ಆ 36ರಲ್ಲಿ 29 ಜನ ಜನರಲ್ ಬೆಡ್ಡಲ್ಲಿದ್ದಾರೆ, 7 ಜನ ICUಲಿದ್ದಾರೆ. ನಿಮಗೆಲ್ಲ ಸ್ಪಷ್ಟವಾದಂಥ ಫಿಗರ್ಸು ಫ್ಯಾಕ್ಟ್ಸ್ ಎಲ್ಲ ನಮ್ಮ ಸಾಯಂಕಾಲ ನಮ್ಮ ಡಿಪಾರ್ಟ್ಮೆಂಟಿಂದ ನಿಮಗೆ ಪತ್ರಿಕಾ ಒಂದು ನೋಟಿಸ್ ಒಂದು ರಿಪೋರ್ಟನ್ನೇ ಕೊಡ್ತೀವಿ, ಒಂದು ರಿಲೀಸನ್ನೇ ಮಾಡಿಕೊಡ್ತೀವಿ. ಸೊ ಈ ಥರ ಇದೆ. ಸೊ ನಾವು ಇವತ್ತೇನು ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈ 400 ಜನ ಯಾರಿದ್ದಾರೆ ಹೋಮ್ ಐಸೋಲೇಷನಲ್ಲಿ ಅವರನ್ನು ನಾವು ಟ್ರ್ಯಾಕ್ ಮಾಡ್ತೀವಿ. ನಮ್ಮ ಡಾಕ್ಟರ್ಸು ಈಗ ಬೆಂಗಳೂರಲ್ಲಿದ್ದರೆ ನಮ್ಮ ಕ್ಲಿನಿಕ್ ಡಾಕ್ಟರ್ಸು ಮತ್ತು ತಾಲೂಕಾ ಹಾಸ್ಪಿಟಲ್ ಡಾಕ್ಟರ್ಸು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿರುವಂಥ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸು ಅವ್ರುಗಳು ಖುದ್ದಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಪರಿಸ್ಥಿತಿ ಏನಿದೆ, ಸಿಂಪ್ಟಮ್ಸ್ ಏನಿದೆ ಅಂತ ಅವರನ್ನು ನಾವು ಟ್ರ್ಯಾಕ್ ಮಾಡ್ತೀವಿ, ಈ 400 ಜನ ಮನೇಲಿರೋರನ್ನ. ಮತ್ತು ಅದೇ ರೀತಿಯಾಗಿ ಆಸ್ಪತ್ರೆಯಲ್ಲಿರೋರು ಯಾರು ಹಾಸ್ಪಿಟಲೈಸ್ ಆಗಿದ್ದಾರೆ ಅವರನ್ನು ಕೂಡ ನಾವು ನಮ್ಮ ಡಾಕ್ಟರ್ಸು ಮತ್ತು UPHC ಡಾಕ್ಟರ್ಸು ಸ್ಟಾಫ್ ಏನಿದ್ದಾರೆ ಹಾಸ್ಪಿಟಲ್ಸಲ್ಲೂ ಕೂಡ ಟ್ರ್ಯಾಕ್ ಮಾಡ್ತೀವಿ. ಸೊ ಅವರಲ್ಲಿ ಅವ್ರ ಗುಣ, ಅವರ ಆರೋಗ್ಯ ಸ್ಥಿತಿ ಏನಿದೆ ಅಂತ ಹೇಳಿ ನಾವು ಅದನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಫಾಲೋ ಅಪ್ ಮಾಡ್ತೀವಿ. ಸೊ ಇದನ್ನು ಒಂದು ಡಿಸಿಷನ್ ಇವತ್ತು ನಮ್ಮ ಸಬ್ ಕಮಿಟಿ ತಗೊಂಡಿದೆ. ಮತ್ತು ಎಲ್ಲ ನಮ್ಮ ICUಗಳೇನಿದೆ, ಟೆಲಿ ICUಗಳು, ಅದೆಲ್ಲವನ್ನು ಕೂಡ ನಾವು ಈಗ ಪ್ರತಿಯೊಂದು ಕೂಡ ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಯಾವುದೇ ನಾಳೆ ICU ಅಗತ್ಯತೆ ಇದ್ದರೆ, ಯಾಕಂದರೆ ನಮ್ಮಲ್ಲಿ ಎಲ್ಲ ಕಡೆ ICU ಬೆಡ್ಸ್ ಮಾಡಿದ್ದೀವಿ, ತಾಲೂಕುಗಳಲ್ಲಿ ಮಾಡಿದ್ದೀವಿ, ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. ಅದೆಲ್ಲವನ್ನು ಕೂಡ ಉಪಯೋಗಕ್ಕೆ ಬರುವಂಥ ಒಂದು ಹಂತಕ್ಕೆ ತೊಗೊಂಬರ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಆಕ್ಸಿಜನ್, ತಮಗೆಲ್ಲ ಗೊತ್ತಿದೆ, ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿರಬೇಕು. ಸೊ ನಮ್ಮಲ್ಲಿ ಏನು ಆಕ್ಸಿಜನ್ PSA ಪ್ಲಾಂಟ್ಸ್ ಅಂತ ಏನು ಹೇಳ್ತೀವಿ, ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಸ್, ಜನರೇಟರ್ಸು, ಆ ಪ್ಲಾಂಟ್ಸನ್ನು ಮತ್ತು LMO ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅದನ್ನು ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕಾ ಜಿಲ್ಲೆಗಳಲ್ಲಿ ಎಲ್ಲೆಲ್ಲ ಕಡೆ ಇರ್ತಕ್ಕಂಥದ್ದನ್ನು ಎಲ್ಲ ಸಜ್ಜುಗೊಳಿಸ್ತಕ್ಕಂಥದ್ದು. ಏನಾದರೂ ರಿಪೇರ್ಸ್ ಇದೆ ರಿಪೇರ್ಸನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು. ಕೆಲವು ಕಡೆ ಅದಕ್ಕೊಂದು ಲೈಸೆನ್ಸ್ ಬೇಕಾಗಿದೆ, ಕೆಲವು ಆ ಲೈಸೆನ್ಸನ್ನು ಕೂಡ ಪಡ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀವಿ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಹೊಸ ಗೈಡ್ಲೈನ್ಸ್ ಇದೆ ಆ ಪ್ಲಾಂಟ್ಸ್ನ ಆಪ್ರೇಟ್ ಮಾಡೋದಕ್ಕೆ, ಆ ಲೈಸೆನ್ಸ್ ಕೂಡ ತೊಗೊಳ್ಳೋದಕ್ಕೆ ಕೂಡ ಹೇಳಿದ್ದೀವಿ. ಸೊ ಎಲ್ಲ ಕಡೆ ಆಕ್ಸಿಜನ್ ಪ್ಲಾಂಟ್ಸು ಫೆಸಿಲಿಟೀಸು ಅಪ್ ಟು ಡೇಟ್ ಆಗಿರಬೇಕು. ಆಕ್ಸಿಜನ್ ಕೊರತೆ ಎಲ್ಲೂ ಆಗಬಾರ್ದು. ನಾವು ಅದ್ರ ಜೊತೆಯಲ್ಲಿ 4 ಮೊಬೈಲ್ ಆಕ್ಸಿಜನ್ ಕಂಟೈನರ್ಸ್ ತಗೊಳ್ಳೋದು ಕೂಡ ಒಂದು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಎಲ್ಲಿ ಬೇಕಾದರೂ ಕೂಡ ಕಳಿಸ್ಬೋದು. ಅದು ಅಲ್ಲೇ ಆಕ್ಸಿಜನ್ ಜನರೇಟ್ ಮಾಡಿ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ. ಯಾವುದೇ ತಾಲೂಕಾ ಇರ್ಬೋದು, ಯಾವುದೇ ಗ್ರಾಮೀಣ ಪ್ರದೇಶ ಇರ್ಬೋದು, ಎಲ್ಲೇ ಇರ್ಬೋದು, ಅದು ಆಕ್ಸಿಜನ್ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ. ಅದು ಆಸ್ಪತ್ರೆಗಳಿಗೂ ಕೂಡ ಕೊಡ್ಬೋದು ಆಕ್ಸಿಜನ್ನು, ಅಥವಾ ಮನೆಯವರಿಗೂ ಕೂಡ ಆಕ್ಸಿಜನ್ ಬೇಕು ಅಂದರೆ ತೊಗೊಂಡು ಹೋಗ್ಬೋದು. ಸೊ ಈ ಥರ ಒಂದು ಮೊಬೈಲ್ ಆಕ್ಸಿಜನ್ ಜನರೇಷನ್ ಪ್ಲಾಂಟನ್ನು ಕೂಡ ತೊಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಸೊ ಅದ್ರ ಜೊತೆಯಲ್ಲಿ ಈಗ ಎಲ್ಲ ಮಾಕ್ ಡ್ರಿಲ್ಗಳನ್ನು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ. ಅವ್ರ ಆಸ್ಪತ್ರೆ ಎಲ್ಲ ಫೆಸಿಲಿಟೀಸ್ ಏನೇನಿದೆ, ಬೆಡ್ಸು, ICU ಮತ್ತು ಪೈಪ್ಲೈನ್ಸು ಎಲ್ಲ ಅವರು ತೀರ್ಮಾನ ಮಾಡಿ ಅವರು ಎಲ್ಲ ಮಾಕ್ ಡ್ರಿಲ್ ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಮತ್ತು ಅದಕ್ಕೆ ಏನೇನು ತಯಾರಿಕೆ ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಎಲ್ಲ ಅದು ಕೂಡ ಕ್ರಮ ನಡೀತಾ ಉಂಟು. ಆಲ್ರೆಡಿ ಇಟ್ಸ್ ಇನ್ ಪ್ರೋಗ್ರೆಸ್, ಆಲ್ಮೋಸ್ಟ್ ಎಲ್ಲ ಕಡೆ ನಡೆದಿದೆ. ಅದಕ್ಕೆ ಏನೇನು ಕ್ರಮಗಳು ತೊಗೊಳ್ಬೇಕು ಅದನ್ನು ಕೂಡ ನಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಇವತ್ತಿನ ದಿವಸ ಚರ್ಚೆ ಆಯಿತು. ಆಮೇಲೆ ಜೀನೋಮ್ ಸೀಕ್ವೆನ್ಸಿಂಗು, ಅದನ್ನು ಈಗ ನಾವು NIV ಪೂನಾ ಮತ್ತು NCBS ಅಲ್ಲಿ ನಾವು ಸದ್ಯಕ್ಕೆ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ BMCRIಯಲ್ಲೂ ಕೂಡ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರಲ್ಲಿರುವಂಥ ಏನು ಎಕ್ವಿಪ್ಮೆಂಟ್ ಅದೆಲ್ಲ ಇದಕ್ಕೆ ಮಾಡೋದಕ್ಕೆ. ಸೊ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡೋದಕ್ಕೆ ಸಫಿಷಿಯೆಂಟಾಗಿ ನಮಗೆ ಎಷ್ಟೇ ನಮಗೆ ಸ್ಯಾಂಪಲ್ಸ್ ಬಂದರೆ ಅದನ್ನು ಸ್ಯಾಂಪ್ಲಿಂಗ್ ಕೆಪಾಸಿಟಿಯನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಹೇಳಿದ್ನಲ್ಲ 60 ಆಗಿದೆ, ನಮಗೆ 185 195 ಏನೋ ಬಂದಿದೆ.
ಸ್ಯಾಂಪಲ್ಸ್ 192 ಸ್ಯಾಂಪಲ್ಸ್, ಅದರಲ್ಲಿ 60 ರಿಸಲ್ಟ್ಸ್ ಬಂದಿದೆ. ಅದರಲ್ಲಿ 34 JN.1 ಅಂತ ಹೇಳಿದ್ದೀವಿ. ಸೊ ಇದನ್ನು ಎಲ್ಲ ಯಾರು ಈ ಕೋವಿಡ್ ಸ್ಯಾಂಪಲ್ಸನ್ನು, ಅದಕ್ಕೆ ಆ ಸ್ಯಾಂಪಲ್ಸ್ ಯಾವ್ದಾವುದು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕು ಅಂತ ಕೂಡ ಒಂದು ಪ್ರೋಟೋಕಾಲ್ ಇದೆ. ಆ ಸ್ಯಾಂಪಲ್ಸನ್ನು ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಕಳಿಸ್ತೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ವ್ಯಾಕ್ಸಿನೇಷನ್ ಬಗ್ಗೆ ಇದೆ. ವ್ಯಾಕ್ಸಿನೇಷನ್ ಈಗ ಪ್ರಿವೆಂಟಿವ್ ವ್ಯಾಕ್ಸಿನ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಯಾರು ಮೊದಲನೇ ಡೋಸು 2ನೇ ಡೋಸ್ ತೊಗೊಂಡಿದ್ದಾರೆ ಅವ್ರಿಗೆ ಪ್ರಿವೆಂಟಿವ್ ವ್ಯಾಕ್ಸಿನ್ ಕೊಡೋದಕ್ಕೆ ಅವಕಾಶ ಇದೆ. ಸೊ ಅದು ನಾವೊಂದು 30,000 ವ್ಯಾಕ್ಸಿನ್ಸನ್ನು ಈಗ ನಾವು ಕೇಂದ್ರ ಸರ್ಕಾರದಿಂದ ತೊಗೊಳೋದಕ್ಕೆ ನಾವು ಹೇಳಿದ್ದೀವಿ. ಅದು ತೊಗೊಂಡು ಯಾರ್ಯಾರು ಕೇಳ್ತಾರೆ ನಮಗೆ ವ್ಯಾಕ್ಸಿನ್ ಮಾಡಿಕೊಡಿ, ಎಸ್ಪೆಷಲಿ ಈ ವ್ಯಾಕ್ಸಿನ್ ಯಾರಿಗಂತ ಹೇಳಿದ್ರೆ ಯಾರಿಗೆ ಅದೇ ಪ್ರಿಕಾಷನರಿ ವ್ಯಾಕ್ಸಿನ್, ಯಾರಿಗೆ ಹೆಚ್ಚು ಕೋಮಾರ್ಬಿಡಿಟೀಸ್ ಇದೆ, ಯಾರು ಇಮ್ಯುನೋ ಸಪ್ರೆಸೆಂಟ್ಸಲ್ಲಿ ಅವರು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಯಾರಿಗೆ ವಯಸ್ಸಾಗಿದೆ ಅಂಥವ್ರಿಗೆ ಆದ್ಯತೆ ಮೇರೆ ಈ ಒಂದು ಪ್ರಿಕಾಷನರಿ ವ್ಯಾಕ್ಸಿನ್ ಕೊಡೋದಕ್ಕೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ.